ರಾವಣ ಎಂದಾಕ್ಷಣ ಎಲ್ಲರ ಮನದಲ್ಲೂ ಆತನ ಬಗ್ಗೆ ಕೆಟ್ಟ ಭಾವನೆಗಳು ಮೂಡುವುದು ಸಹಜ. ಆದರೆ ನಿಜವಾಗಿಯೂ ರಾವಣ ಕೆಟ್ಟವನ ಅಥವಾ ಸದ್ಗುಣನ? ಇಲ್ಲಿದೆ ರಾವಣನ ಕತೆ. ಲಂಕಾಧಿಪತಿ ರಾವಣನನ್ನು ದಶಾನನ ಎಂದು ಕೂಡ ಕರೆಯಲಾಗುತ್ತೆ. ರಾವಣನು ಬ್ರಾಹ್ಮಣ ಮುನಿ ವಿಶ್ರವ ಮತ್ತು ರಾಕ್ಷಸ ರಾಣಿ ಕೈಕಶಿಯ ಮಗ. ಆದ್ದರಿಂದ ರಾವಣ ಅರ್ಧ ಬ್ರಾಹ್ಮಣ ಹಾಗೂ ಇನ್ನರ್ಧ ರಾಕ್ಷಸನಾಗಿದ್ದನು. ಶ್ರೀರಾಮನು ಕೂಡ ರಾವಣನನ್ನು ಮಹಾಬ್ರಾಹ್ಮಣನೆಂದೇ ಗುರುತಿಸಿ ಹಾಗೂ ರಾವಣನನ್ನು ಕೊಲ್ಲುವುದಕ್ಕೆ ದೊಡ್ಡ ಅಶ್ವಮೇಧ ಯಾಗವನ್ನು ಮಾಡಿದನು. ರಾವಣನ ಅಜ್ಜನ ಹೆಸರು ಪ್ರಜಾಪತಿ ಪುಲಸ್ತ್ಯ. ಪುಲಸ್ತ್ಯ ಯಾರು ಎಂದರೆ ಇವರು ಬ್ರಹ್ಮದೇವರ ಪುತ್ರರಲ್ಲಿ ಒಬ್ಬರು. ರಾವಣನು ಬ್ರಹ್ಮನ ಮೊಮ್ಮಗ. ಆದರೆ ರಾವಣನು ತನ್ನ ಅಜ್ಜನ ಮಾರ್ಗಗಳನ್ನು ಅನುಸರಿಸಲಿಲ್ಲ. ರಾವಣನು ಕೆಟ್ಟ ಕೆಲಸಗಳು ಅಧಿಕವಾಗಿ ಇತ್ತು ಮತ್ತು ಶ್ರೀರಾಮನ ಪತ್ನಿ ಸೀತೆಯನ್ನು ಅಪಹರಿಸುವ ಮೂಲಕ ಕೆಟ್ಟವನೆಂದು ಪರಿಗಣಿಸಬೇಕಾಗಿತ್ತು. ರಾವಣನು ಮರಣ ಹೊಂದುವ ಮೊದಲು ಭಗವಾನ್ ಶ್ರೀರಾಮ ಹಾಗೂ ಲಕ್ಷ್ಮಣನಿಗೆ ರಾಜತಾಂತ್ರಿಕ ಹಾಗೂ ಸಂಖ್ಯಾಶಾಸ್ತ್ರದ ಅಂಶಗಳನ್ನು ಕೂಡ ಕಲಿಸಿಕೊಟ್ಟಿದ್ದನು. ಹಾಗೂ ರಾವಣ ಮಹಾನ್ ಸಂಗೀತಗಾರ. ಶಿವ ತಾಂಡವ ಸ್ತೋತ್ರವನ್ನು ಸಂಯೋಜನೆ ಮಾಡಿರುವುದು ಕೂಡ ಇವನೇ ಆಗಿದ್ದಾನೆ. ಇಂದಿಗೂ ಕೂಡ ದೇಶದ ಹಲವೆಡೆ ರಾವಣನನ್ನು ಪೂಜಿಸಲಾದರೆ ಇನ್ನು ಹಲವೆಡೆ ರಾವಣನನ್ನು ದ್ವೇಷಿಸಲಾಗುತ್ತೆ. ರಾವಣ ಕೇವಲ ಕೆಟ್ಟ ಗುಣಗಳು ಮಾತ್ರವಲ್ಲ, ಸದ್ಗುಣಗಳನ್ನು ಕೂಡ ಅವನಲ್ಲಿ ಅಡಗಿದ್ದವು. ನಾನು ಮೇಘನಾ. ನನ್ನ ವಿಡಿಯೋಸ್ಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.